ನಿಮ್ಮದೇ ವಿಶಿಷ್ಟವಾದ್ದು ಅಂತ ನಿಮ್ಮ ಶೈಲಿ. ದಿಕ್ಕು ಕಿಟ್ಟ ಕಿಟ್ಟತಕ್ಕ ದಿಕ್ಕು ಕಿಟ್ಟ ಕಿಟ್ಟತಕ್ಕ ಹಾಗೆ ನತ್ತ ಕಿಟ್ಟ ಕಿಟ್ಟತಕ್ಕ ಅಂತ ನಾ ಹೀಗೆ. ಸರ್, ಸರ್ವಲಘು ನಡೆ ಯಾವುದಾದ್ರೂ ಒಂದು ಯಾವುದಾದ್ರೂ ನಡೆ ಭೇದದ ಒಂದು ಮೊಹರ ಮುಕ್ತಾಯ. ಸರ್, ನಿಮ್ಮ ಶೈಲಿನೇ ಬಹಳ ವಿಶಿಷ್ಟವಾದ್ದು ಅಂತ ಈಗಾಗಲೇ ನಾನು ಹೇಳಿದೆ ಒಂದು ಸಾರಿ. ಕರ್ಣೆ ಮೇಲಿನ ಕೆಲವು ಉರುಟುಗಳಿರ್ಬೋದು, ಮೀಟ್ ಮೇಲಿನ ಕೆಲವು ನಡೆಗಳು, ನದಿಮಿ ದಿಮಿ ನದಿಮಿ, ಗುಮುಕಿ, ಇದರಲ್ಲಿ ಒಂದೆರಡನ್ನು ನಮಗೆ ನುಡಿಸಿ ತೋರಿಸ್ಬೋದಾ? ನಿಮ್ಮದೇ ವಿಶಿಷ್ಟವಾದ್ದು ಅಂತ ನಿಮ್ಮ ಶೈಲಿ. ಅದು ವಿಶಿಷ್ಟವಾದ ಶೈಲಿ ಇದ್ದರೆ, ನಾನಾಗಲೇ ಮಾತಾಡಿದಾಗ ಸಂದರ್ಶನದಲ್ಲಿ ಹೇಳಿದೆ, ನಾನು ಪಳನಿ ಸುಬ್ರಹ್ಮಣ್ಯ ಪಿಳ್ಳೆಯವರ ಮೃದಂಗದ ಅವರ ನುಡಿಸಾಣಿಕೆ ತುಂಬ ಪ್ರಭಾವ ಬೀರಿದೆ ನನ್ನ ಮೇಲೆ ಅಂತ. ಅದರಲ್ಲಿ ಅವರ ಗುಮುಕಿ, ಅವರ ಮೃದಂಗದ ಒಂದು ಗುಮುಕಿ ವಿಶೇಷವೇ, ಅದು ಬಹಳ ವಿಶೇಷ. ಆ ಥರ ಗುಮುಕಿ ವಾದ್ಯದ ವಿಶೇಷ ಉಂಟು, ಅವರ ಕೈಯಿನ ವಿಶೇಷ ಉಂಟು. ಅದು ಹಾಗಾಗಿ ಅದರಿಂದ ತುಂಬ ಪ್ರಭಾವಿತನಾಗಿ ಅವರ ಸುಖವಾಗಿ ಅವರು ನುಡಿಸ್ತಾ ಇದ್ದಂಥ ರೀತಿ, ಗುಮುಕಿ ಬಲಗಡೆ ಕೈಯಲ್ಲಿ ಅವರ ಮೀಟು ಅವರು ಈ ಬೆರಳಲ್ಲಿ ಇಟ್ಕೊಂಡು ಯೂಸ್ ನುಡಿಸ್ತಾ ಇದ್ದರು ಅವರು. ಆದರೆ ನಾನು ನಮ್ಮದು ಇದೇ ಶೈಲಿ, ನಮ್ಮದು ಪಾಲ್ಘಾಟ್ ನಮ್ಮ ಗುರುಗಳ ಪಾಠಾಂತರದಲ್ಲಿ ನಾವು ಮೀಟ್ ಹೀಗೆ ನುಡಿಸ್ತಾ ಇದ್ವಿ. ಧೀ ನುಡಿಸ್ರೆ ಹೀಗೆ ನುಡಿಸ್ತಾ ಇದ್ವಿ. ಕಿಟ್ಟತ್ತಾಕ ಕರ್ಣೆ ಮಧ್ಯೆ ಹೀಗೆ ನುಡಿಸುವಂಥದ್ದು. ಜಿಪ್ ಧಿಮ್ ಹೀಗೆ ನುಡಿಸ್ತಾ ಇದ್ವಿ. ಇದು ನಮ್ಮ ಗುರುಗಳ ಪರಂಪರೆಯಿಂದ ಬಂದಿದ್ದು. ಪಳನಿಯವರದ್ದು ಅವರ ಥಾಟ್ ಪ್ರೋಸೆಸ್ ಹಾಗೆ ಅದರಿಂದ ಪ್ರಭಾವಿತನಾಗಿ ಕೆಲವು ವಿಷಯಗಳನ್ನೆಲ್ಲ ಅದರಿಂದ ತಗೊಂಡು ಅದನ್ನು ನಮ್ಮ ಕೈಗೆ ಅಡಾಪ್ಟ್ ಮಾಡಿಕೊಂಡು ನಮಗಿಲ್ಲಿ ಹೇಗೆ ಅದನ್ನು ನುಡಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅದೊಂದು ಸ್ಪೆಷಲ್ಲಾಗಿ ಒಂದು ಇದನ್ನು ನಾನೇ ಮಾಡಿಕೊಂಡಿದ್ದು ಅಂತ ಹೇಳಿ ನಾನು ಭಾಳ ವಿನಯವಾಗಿ ಹೇಳ್ತಿದ್ದೀನಿ. ಹಾಗಾಗಿ ಅದರಲ್ಲಿ ವಿಶೇಷವಾಗಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಡೆವಲಪ್ ಮಾಡಿ ಅದನ್ನು ನಾನು ರೂಢಿ ಮಾಡ್ಕೊಂಡಿದ್ದೇನೆ. ಅದನ್ನು ನಡೆ ನುಡಿಸೋದ್ರಲ್ಲಾಗಲಿ, ಉರುಟುಗಳು ನುಡಿಸೋದ್ರಲ್ಲಾಗಲಿ, ನಡೆಗಳಲ್ಲಿ ವೈವಿಧ್ಯತೆ, ಉರುಟುಗಳಲ್ಲಿ ವೈವಿಧ್ಯತೆ, ನೀವು ಹೇಳಿದ ಹಾಗೆ ಮೀಟಿನಲ್ಲಿ ವೈವಿಧ್ಯತೆ, ಕರ್ಣೆ ಮೇಲೆ ಮೀಟಿನ ಮೇಲೆ ಎರಡಲ್ಲೂ ಸೇರಿ ವೈವಿಧ್ಯತೆ, ಅದ್ರ ಜೊತೆಗೆ ಎಡ ಗುಮುಕಿ, ಇದನ್ನು ಕಾಂಬಿನೇಷನ್ನ ಈ ಕೆಲವೆಲ್ಲ ಹೊಸದಾಗಿ ನಾನೇ ಕೆಲವು ಫಾರ್ಮೇಷನ್ ಮಾಡಿಕೊಂಡು ಅದಕ್ಕೆ ಅನುಗುಣವಾದಂಥ ಮೊಹರಗಳಾಗಲಿ, ಮುಕ್ತಾಯಗಳಾಗಲಿ, ತೀರ್ಮಾನಗಳನ್ನಾಗಲಿ ನಾನೇ ಒಂದಷ್ಟು ಕಂಪೋಸ್ ಮಾಡಿಕೊಂಡು ಅದನ್ನೇ ಪ್ರೆಸೆಂಟ್ ಮಾಡಿ ಹಾಗಾಗಿ ನನ್ನ ಶೈಲಿ ಸ್ವಲ್ಪ ವಿಶೇಷವಾದ ಶೈಲಿ ಅನ್ನೋ ಅಭಿಪ್ರಾಯ ಎಲ್ಲರಿಗೂ ಅಭಿಪ್ರಾಯ ಬಂದಿದೆ ಅಷ್ಟೇ. ಆದರೆ ನಾನು ಬೇಸಿಕ್ಕಾಗಿ ಅವರಿಂದ ಪ್ರಭಾವಿತನಾಗಿದ್ದವನು. ಅದನ್ನು ನನಗೆ ಹೇಗೆ ಬೇಕೋ ಅದನ್ನು ಅಡಾಪ್ಟ್ ಮಾಡಿಕೊಂಡು ನನ್ನದೇ ಒಂದು ಶೈಲಿಯನ್ನು ನಾನು ಡೆವಲಪ್ ಮಾಡ್ಕೊಂಡಿದ್ದೀನಿ. ನಮ್ಮ ಗುರುಗಳ ಪಾಠಾಂತರದಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಮೀಟು ದೃಢ ಇಷ್ಟು ಪರಿಶುದ್ಧವಾದ ಮೀಟ್ ಹಾಕೋ ಹಾಗೆ ಮೀಟ್ನಲ್ಲಿ ಏನು ನಾವು ಮೀಟಿನ ಜೊತೆ ನುಡಿಸಿದ್ರು ಕೂಡ ಮೀಟ್ ಹೀಗೆ ಇರಬೇಕು. ಹಾಗೆ ಈಗ ಉರುಟಿ ನುಡಿಸಿದ್ರು ಅಷ್ಟೇ. ಈಗ ಅಂದಾಗ ಪ್ರತಿಯೊಂದು ಮೀಟರು ಇದೇ ನಾದ ಇರಬೇಕು. ಹಾಗೆ ಮೇಂಟೈನ್ ಆಗೋ ಹಾಗೆ ಮೀಟಿನ ಮೇಲೆ ಘನ ಕೊಟ್ಟು ಅದೇ ಥರ ಮಧ್ಯೆ ಕರ್ಣೆ ಮೇಲೆ ನುಡಿಸೋವಾಗ ಈ ಮೀಟಿಂದು ಈ ದಿಂಶಾದ ಶಬ್ದ ಮಿಕ್ಸ್ ಆಗದೆ ಇರೋ ಹಾಗೆ ಸ್ಫುಟವಾಗಿ ಕಿಟಕಡೆ ನುಡಿಸೋದು. ಇದನ್ನೆಲ್ಲ ಮುಂಚೆ ನಮಗೆ ಗುರುಗಳು ಪಾಠ ಹೇಳ್ಕೊಡ್ಬೇಕಾದ್ರೆ ವರಸೆಗಳು, ಮೊಹರಗಳು ಅಂತ ಆಗಲೇ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನೆಲ್ಲ ಅಭ್ಯಾಸ ಮಾಡಿಸಿದಾಗ ಆ ರೀತಿ ನುಡಿಸೋದನ್ನು ಅಭ್ಯಾಸ ಮಾಡಿಸ್ತಾಯಿದ್ರು ನಮಗೆ. ಮೊದಲು ವರಸೆಗಳು ಅಂಥೇಳಿ ಹಾಗೆ ಈ ಥರ ವರಸೆಗಳನ್ನು ಸುಮಾರು 100 ವರಸೆಗಳನ್ನು ನಾವು ಅಭ್ಯಾಸ ಮಾಡಿಸೋರು. ಇದನ್ನು 3 ಕಾಲದಲ್ಲಿ ನುಡಿಸ್ಬೇಕು ನಾವು. ಅದು ಎಷ್ಟು ಸ್ಪೀಡಾಗಿ ನುಡಿಸಿದ್ರು ಕೂಡ ಕಿಟ ಅಂತ ನುಡಿಸಿದ್ರೆ ಕಿಟಕಡ ಮಧ್ಯೆ ಸ್ಫುಟವಾಗಿರಬೇಕು. ದಿಕ್ಕು ಕಿಟ್ಟತಕ್ಕ ದಿಕ್ಕು ಕಿಟ್ಟತಕ್ಕ ಹಾಗೆ ನತ್ತ ಕಿಟ್ಟತಕ್ಕ ಅಂತ ನಾ ಹೀಗೆ. ಆಮೇಲೆ ಚಾಪ್ ಹೇಳ್ಕೊಟ್ಟಾಗ ಚಾಪ್ ಹೀಗೆ ಹಾಕಬೇಕು ಅಂತ.
ಈ ಚಾಪ್ ಜೊತೆಗೆ ಮೊಹರಗಳು ಅಂತ ಅಭ್ಯಾಸ ಮಾಡಿಸೋರು. ಆ ಥರ ಇದನ್ನು 3 ಸೆಟ್ ನುಡಿಸ್ಬಿಟ್ಟು ಆಮೇಲೆ ಈ ಥರದ್ದು ಇದಕ್ಕೆ ಒಂದು ಮೊಹರ ಅಂತ ಒಂದು ಅದಕ್ಕೆ ಈ ಥರದ ಮೊಹರ 1000 ಮೊಹರ ಅಭ್ಯಾಸ ಮಾಡಿಸಿದ್ರು ನನಗೆ. ಆಗಲೇ ಹೇಳಿದ ಹಾಗೆ ತೀರ ನುಡ್ಸೋಕ್ಕಾಗದೇ ಇರೋಂಥ ಮೊಹರಗಳನ್ನು ಬಿಟ್ಟು ಮಿಕ್ಕಿದ ಮೊಹರಗಳನ್ನೆಲ್ಲ 3 ಕಾಲ ಅಭ್ಯಾಸ ಮಾಡಿಸ್ಬೇಕು. ಸರ್ ಸರ್ವಲಘು ನಡೆ ಯಾವುದಾದ್ರೂ ನುಡಿಸಿ. ಇದು ಈ ಮೊಹರಗಳಾದಮೇಲೆ ಅರೆ ಛಾಪು ಅಂತ ಒಂದೊಂದು ಹೇಳಿಕೊಟ್ರು. ಹೀಗೆ ಹಾಕೋದು ಅದರಲ್ಲಿ ಆಮೇಲೆ ನತ್ತತ್ತರಿ ಕಿಡತಗೆ ಬದಲು ದಿಗುತ್ತರಿ ಕಿಡತಗೆ ಅಷ್ಟು ಮೊಹರನೂ ನತ್ತತ್ತರಿ ಕಿಡತಗೆ ಬದಲು ದಿಗುತ್ತರಿ ಕಿಡತಗೆ ತರ್ಚಾಪ್ ಯೂಸ್ ಮಾಡಿ ಅಭ್ಯಾಸ ಮಾಡಿಸೋದ್ರು. ಅದಾದಮೇಲೆ ಇದರಲ್ಲಿ ಸ್ಪೆಷಲೈಸ್ಡ್ ಮೊಹರಾಸ್ ಅಂತ ಹೇಳಿ ಮಾಡಿಸಿ ಆಮೇಲೆ ನಡೆ ಶುರು ಮಾಡಿಸಿದ್ದು ನಮಗೆ. ನಡೆ ಶುರು ಮಾಡಿಸಿದಾಗ ತಕ್ಕ ಮಾಮೂಲಿ ಎಲ್ಲರೂ ನುಡಿಸೋ ಹಾಗೆ ಮೊದಲಿಂದ ಹೀಗೆ ಗುಮಕಿ ಸೇರಿಸಿ ನಡೆ ನುಡಿಸೋದನ್ನು ಪ್ರಾರಂಭದಲ್ಲಿ ಈ ಒಂದು ನಡೆ ಒಳಗೆ ಎಷ್ಟು ಥರ ನುಡ್ಸೋಕ್ಕೆ ಸಾಧ್ಯ ಆಗುತ್ತೆ, ಎಷ್ಟು ಥರ ಅದಕ್ಕೆ ಗುಮಕಿ ಸೇರಿಸಿ ಎಷ್ಟು ವೆರೈಟೀಸ್ ಸೇರಿ ನುಡಿಸ್ಬೋದು ಅನ್ನೋದನ್ನು ಅಭ್ಯಾಸ ಮಾಡಿಸಿದ್ರು. ಅದಾದಮೇಲೆ ನಡೆಗಳಲ್ಲಿ ವೆರೈಟೀಸ್ ಎಲ್ಲ ನೀವು ಅಲ್ಲೇ ಹೇಳಿದ ಹಾಗೆ ಈಗ ಈ ಥರ ಹೀಗೆ ಇದನ್ನೆಲ್ಲ ಸ್ವಲ್ಪ ನಾನು ಡೆವಲಪ್ ಮಾಡಿಕೊಂಡು ಈ ನಡೆ ಕಾಮನ್ ಆಗಿರೋಂಥ ನಡೆಯನ್ನೆಲ್ಲ ಸ್ವಲ್ಪ ಸ್ಪೆಷಲಾಗಿ ನಾನು ಇದರಲ್ಲೆಲ್ಲ ತುಂಬ ವೆರೈಟೀಸ್ನೆಲ್ಲ ಮಾಡ್ಕೊಂಡಿದ್ದೀನಿ ನಾನು. ಅದು ಇದ್ದೇ ಇದೆ. ಒಂದು ಯಾವುದಾದ್ರೂ ನಡೆ ಭೇದದ ಒಂದು ಚಿಕ್ಕದು ತೀರ್ಮಾನ.
ಈ ಥರದ ಅನೇಕ ಕಾಂಬಿನೇಷನ್ಸು, ಚತುರ್ಶ, ಖಂಡಾತಿಶ್ರ, ಫಸ್ಟ್ ಹಾಫಲ್ಲೂ ಮೂರು ನಡೆಗಳು ಬರುವಂಥದ್ದು. ಕೆಲವು ತೀರ್ಮಾನದಲ್ಲಿ ಫಸ್ಟ್ ಹಾಫಲ್ಲಿ ಕೊನೆಗೆ ಮಾತ್ರ ತಿಶ್ರ, ಸೆಕೆಂಡ್ ಹಾಫಲ್ಲೂ ಕೊನೆಗೆ ಮಾತ್ರ ತಿಶ್ರ ಬರುವಂಥದ್ದು. ಎ ಸೆಟ್ ಆಫ್ ತೀರ್ಮಾನಗಳು, 6 ನಡೆ ಬರುವಂಥ ತೀರ್ಮಾನಗಳು, ಅದು ಬೇಕಷ್ಟು ತೀರ್ಮಾನಗಳು ನಾನು ಮಾಡಿದ್ದೀನಿ. ಇದರಲ್ಲಿ ಸಣ್ಣ ತೀರ್ಮಾನಗಳು ಉಂಟು, 3 ಆವರ್ತ 4 ಆವರ್ತ ಬರುವಂಥ ತೀರ್ಮಾನಗಳು ಬೇಕಾದಷ್ಟು ಕಂಪೋಸ್ ನುಡಿಸಿದ್ರಿ. ಸರ್, ಒಂದು ಮೊಹರ ಮುಕ್ತಾಯ ಊರ್ಟ್ ಜೊತೆ ಆಯಿತು. ಸರ್, ಇಷ್ಟೊತ್ತು ಒಂದು 80 ವರ್ಷ ಹಿಂದಕ್ಕೆ ಹೋಗಿದ್ವಿ, 80 ವರ್ಷ ಮುಂದಕ್ಕೆ ಬಂದ್ವಿ. ಎಷ್ಟೊಂದು ವಿಷಯಗಳು ತಿಳಿತು. ಇಷ್ಟೊತ್ತು ನಮ್ಮೊಡನಿದ್ದು ನಮ್ಮ ಈ ಹೊಸ ಸರಣಿ ಅಂದರೆ ಹೈ ನೋಟ್ಸ್, ಹೊಸ ದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್, ಇದಕ್ಕೆ ತಾವು ಸಂದರ್ಶನ ಕೊಟ್ಟು ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ನಾನು ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಆನಂದ್ ಸರ್ ಹತ್ರ ನಾನು ಸುಮಾರು 2001ರಲ್ಲಿ ಸೇರಿಕೊಂಡಿದ್ದು. ಕಳೆದ 23 ವರ್ಷದಿಂದ ನಾನು ಅವರ ಶಿಷ್ಯನಾಗಿದ್ದೇನೆ. ಅವರು ಹೇಗೆ ಅವ್ರ ಗುರುಗಳ ಹತ್ರ ಕಠಿಣವಾದ ಪಾಠಕ್ರಮವನ್ನು ತೊಗೊಂಡು ಬಂದು ಅದನ್ನು ನಮ್ಮ ಹತ್ರನೂ ಆದಷ್ಟು ನಮಗೂ ಅದೇ ರೀತಿ ಪಾಠ ಮಾಡಿ, ನಮಗೂ ಅದೇ ವ್ಯಾಲ್ಯೂಸ್, ಅದೇ ಪ್ರಾಕ್ಟೀಸ್ ಮೆಥಡ್ಸ್ ಅದನ್ನು ನಮಗೂ ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾವು ಕಲ್ತಿರೋದಕ್ಕಿಂತ ಹೆಚ್ಚಾಗಿ ಅವರ ಜೊತೆ ಒಡನಾಟ, ಅವ್ರ ಮನೆಗೆ ಬಂದು ಅವ್ರ ಜೊತೆ ಆಗೋ ಮಾತುಕತೆ, ನಮ್ಮ ಗುರುಪತ್ನಿಯ ಪ್ರೀತಿ ವಿಶ್ವಾಸ, ಅದೆಲ್ಲ ಬಹಳ ದೊಡ್ಡ ಅನುಭವ ನಮಗೆ. ನಮ್ಗೆ ಯಾವಾಗಲೂ ಇದೊಂದು ದೇವಸ್ಥಾನ ಇದ್ದ ಹಾಗೆ. ಪಾಠ ನಡೆಯುತ್ತೋ ನಡೆಯಲ್ವೋ ಅನ್ನೋದಕ್ಕಿಂತ ಅವರ ಜೊತೆ ಬಂದು 1-2 ಗಂಟೆ ಕಾಲ ಕಳೆಯೋದೇ ನಮ್ಮ ಮುಖ್ಯ ಇಂಟೆನ್ಷನ್ ಆಗಿರುತ್ತೆ ಯಾವಾಗಲೂ ಇಲ್ಲಿ ಬರೋವಾಗ. ಸೊ ಅವರ ಅನುಭವಗಳು ನಮ್ಮ ಹತ್ರನೂ ಹೇಳ್ಕೊಡೋದ್ರಿಂದ, ಅವರ ಕಚೇರಿ ಅನುಭವಗಳು, ಅವರ ಜೀವನದ ವ್ಯಾಲ್ಯೂಸು ಅವೆಲ್ಲ ನಮ್ಗೆ ಯಾವಾಗಲೂ ಹೇಳ್ಕೊಡ್ತಾ ಇರ್ತಾರೆ. ನಾನು ಸೇರಿಕೊಂಡಾಗ ಒಟ್ಟಿಗೆ ನನ್ನ ಜೊತೆ ಇನ್ನೂ 2-3 ಜನ ಅದೇ ಟೈಮಲ್ಲೇ ಸೇರಿಕೊಂಡಿದ್ದು. ಪುರಾಣಿಕ ವೆಂಕಟರಮಣ ಭಟ್ಟ ಅಂತ, ರಘು ಭಾಗವತ್ ಅವರೆಲ್ಲ ಆಗ್ಲಿಂದನೇ ಕಲಿತು, ಈಗಲೂ ಅವರು ಬಂದು ಮೇಷ್ಟ್ರ ಹತ್ರ ಕಲಿತು ಎಲ್ಲ ಗೈಡೆನ್ಸು ಪಾಠಗಳನ್ನು ಹೇಳಿಸ್ಕೊತಾ ಇರ್ತಾರೆ. ನಮಗೆ ಅವರ ಪರಿಚಯ ಆಗಿದ್ದೇ ಒಂದು ದೊಡ್ಡ ಪೂರ್ವಜನ್ಮ ಸುಕೃತ ಅಂತ ಹೇಳ್ಬೋದು. ಅವರ ಜೊತೆಯಲ್ಲಿದ್ದು ಅವರ ಹತ್ರ ಪಾಠ ಹೇಳಿಸ್ಕೊಂಡಿದ್ರಿಂದ ನಮಗೆ ಬಹಳ ಅನುಕೂಲವಾಗಿದೆ, ಸಂಗೀತದಲ್ಲಿ ಹಾಗೂ ನಿತ್ಯ ಜೀವನದಲ್ಲಿ ಕೂಡ. ಅಪ್ಪ ತುಂಬ ಡೆಡಿಕೇಶನ್ನಿಂದ ತುಂಬ ಇಷ್ಟಪಟ್ಟು
ವಾದ್ಯದ ಬಗ್ಗೆ ಯಾರಿಗೇ ಇಂಟ್ರೆಸ್ಟ್ ಇರಲಿ ಅಥವಾ ಪಾಠ ಕಲ್ತ್ಕೊಳ್ಳೋಕೆ ಯಾರಿಗೇ ಇಂಟ್ರೆಸ್ಟ್ ಇರಲಿ, ಅಪ್ಪ ಬಂದು ಪಾಠ ಹೇಳ್ಕೊಟ್ಟಿರೋದನ್ನು ನಾನು ನೋಡಿದ್ದೀನಿ. ಈ ಒಂದು ಗುಣ, ಈ ಒಂದು ಡೆಡಿಕೇಟೆಡ್ ಟೀಚರ್ ಗುಣ ನನಗೆ ಅಪ್ಪನಲ್ಲಿ ಭಾರಿ ಇಷ್ಟವಾದದ್ದು. ಅದೇ ಥರ ಅಪ್ಪ BSc ಮಾಡಿ ಆ್ಯಮ್ಕೋ ಬ್ಯಾಟ್ರೀಸಲ್ಲಿ ಕೆಮಿಸ್ಟ್ ಹೆಡ್ ಆಫ್ ದ ಕೆಮಿಸ್ಟ್ ಲ್ಯಾಬಲ್ಲಿ ಇದ್ದರು. ಆಲ್ಮೋಸ್ಟ್ 36 ಇಯರ್ಸ್ ಅವರು ಸರ್ವ್ ಮಾಡಿದ್ದಾರೆ. ಅದೇ ಟೈಮಲ್ಲಿ ಅಪ್ಪ ಮ್ಯೂಸಿಕ್ಗೂ ಅಷ್ಟೇ ಕಚೇರಿಗಳು ಕೊಟ್ಕೊಳ್ತಾ ಪಾಠ ಹೇಳ್ಕೊಡ್ತಾ ಅವರ ಒಂದು ಡೆಡಿಕೇಶನ್ ಆ್ಯಂಡ್ ಸರ್ವಿಸ್ ಟು ದ ಇಂಡಸ್ಟ್ರಿ ವಾಸ್ ಅಮೇಝಿಂಗ್. ಸೊ ಆ ಬ್ಯೂಟಿಫುಲ್ ಬ್ಯಾಲೆನ್ಸ್ನ ಅಪ್ಪ ಕ್ರಿಯೇಟ್ ಮಾಡ್ಕೊತಾ ಇದ್ರು, ಬೋತ್ ಆ್ಯಸ್ ಅ ವರ್ಕಿಂಗ್ ಪ್ರೊಫೆಷ್ನಲ್ ಆ್ಯಸ್ ವೆಲ್ ಆಸ್ ಅ ಮ್ಯೂಸಿಷಿಯನ್ ಆ್ಯಂಡ್ ಅ ಟೀಚರ್. ಆ್ಯಂಡ್ ಅದೇ ಥರ ಫ್ಯಾಮಿಲಿ ಕಡೆ ಕೂಡ ಅಪ್ಪ ವಿಶ್ವಾಸ, ಅದೇ ಪ್ರೀತಿ, ಅದೇ ಒಂದು ಲವ್ ಇತ್ತು ನನಗೆ ಅಮ್ಮನ ಮಧ್ಯದಲ್ಲಿ, ಅಪ್ಪನ ಮಧ್ಯದಲ್ಲಿ. ಲಾಸ್ಟ್ ಪಾಯಿಂಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಪ್ಪನ ಸರ್ವಿಸ್ ಟು ದ ಇಂಡಸ್ಟ್ರಿ, ಅವರು ಒಂದು ಪುಸ್ತಕ ಬರೀತಿದ್ದಾರೆ. ಸುಮಾರು ವರ್ಷದಿಂದ ಒಂದು ಪುಸ್ತಕ ಇಟ್ಕೊಂಡಿದ್ದಾರೆ. ಇಟ್ಸ್ ಲೈಕ್ ಅ ಡೈರಿ. ಅವರು ಅದರಲ್ಲಿ ಮೃದಂಗದ ಪಾಠಗಳನ್ನ ಬರೆದಿಡ್ತಾ ಇದ್ದಾರೆ. ಮೇ ಬಿ ಅದು ಇಂಟರ್ವ್ಯೂಲಿ ಅಪ್ಪ ಹೇಳಿರಬಹುದು. ಬಟ್ ಸುಮಾರು 1500 ಪಾಠಗಳು, ಮೃದಂಗದ ಪಾಠಗಳನ್ನ ಅಪ್ಪ ಬರೆದಿದ್ದಾರೆ. ದೀಸ್ ಆರ್ ಆಲ್ ಹಿಸ್ ಕ್ರಿಯೇಷನ್. And it's a great contribution to all the percussionists in the entire world. ವೀಕ್ಷಕರೇ, ಕೇಳಿದ್ರಲ್ಲ, ಅಗಾಧವಾದ ಅನುಭವ ಸಂಗೀತ ಕಲಾರತ್ನ ಎ ವಿ ಆನಂದ್ ಸರ್ ಅವರದು. ಅದು ನಾವು ಬಹುಶಃ ಮೆಗಾ ಸೀರಿಯಲ್ ರೀತಿ ಹಿಡಿದೇ ಇಡಬೇಕಾಗತ್ತೆ. ಆದರೆ ತಕ್ಕ ಮಟ್ಟಿಗೆ ಎಲ್ಲ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಅವರ ಬಾಲ್ಯ, ಅವರ ಸಾಧನೆ, ಅವರ ಗುರುಗಳ ಒಂದು ಒಡನಾಟ, ಗುರುಗಳ ಇವ್ರ ಮೇಲೆ ಇಟ್ಟಿದ್ದಂಥ ವಿಶ್ವಾಸ, ನಂತರದಲ್ಲಿ ವೇದಿಕೆ ಅನುಭವ, ಅವ್ರು ನುಡಿಸಿದವ್ರದ್ದು ಅವ್ರದ್ದೇ ಆದಂಥ ಒಂದು ಶೈಲಿ ನುಡಿಸಿ ಎಲ್ಲ ತೋರಿಸಿದ್ದಾರೆ. ಅದರಿಂದ ಇವತ್ತು ಒಂದು ಒಳ್ಳೆಯ ಸಂದರ್ಶನವನ್ನು ಮಾಡಿದಂತಹ ತೃಪ್ತಿ ನಮಗಿದೆ. ದಯಮಾಡಿ ತಾವೆಲ್ಲರೂ ಈ ಚಾನಲ್ಗೆ, ಅಂದರೆ ಹೊಸದಿಗಂತ ಡಿಜಿಟಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈ ನೋಟ್ಸ್ ಅಂತ ಈ ಕಾರ್ಯಕ್ರಮದ ಶೀರ್ಷಿಕೆ. ನಿಮಗೆ ನಾವು ಮಾಡುವಂತಹ ಎಲ್ಲ ಸರಣಿಗಳು ಮತ್ತು ಸಂದರ್ಶನಗಳು ಬರುತ್ತೆ ಅಂತ ಹೇಳ್ತಾ, ಇವತ್ತಿಗೆ ನಾವು ಈ ಒಂದು ಸಂಗೀತ ಕಲಾರತ್ನ ಮೃದಂಗ ಕಲಾ ಶಿರೋಮಣಿ ಎ ವಿ ಆನಂದ್ರವರ ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಕಲಾವಿದರ ಸಂದರ್ಶನಗಳು ಮತ್ತು ಸಾಕ್ಷ್ಯಚಿತ್ರಗಳು ಮೂಡಿಬರಲಿದೆ ಅಂತ ಹೇಳ್ತಾ, ನಾನು ಇಲ್ಲಿ ನಿಮ್ಮ ಜೊತೆ ಇಷ್ಟೊತ್ತು ಇದ್ದಂತಹ ಆನಂದೂರು ಅವರಿಗೆ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.